ತಪ್ಪಾಗುತ್ತಲ್ಲ. ಎಷ್ಟು ಬರುತ್ತೆ, ಎಷ್ಟು ಕೋಟಿ ಇನ್ನೂವರೆಗೂ ಗೊತ್ತಿಲ್ಲ. ಅದು ಕೋಟಿಗಳು ಬೇಡ ಸಬ್ಸ್ಟೆನ್ಸಿಟಿ. ಇವಾಗ ಏನಿದೆ ಅವ್ರೇನು ಡಿಮ್ಯಾಂಡ್ ಕೊಡ್ತಾರೆ ನಾನು ಇವತ್ತೇ ಕಟ್ಟಿ ಹೇಳ್ತೇನೆ. ಅಲ್ಲ, ಈಗ ಏಕಾಏಕಿ ಈ ಥರ ಯಾಕೆ ನೀವು ಟ್ಯಾಕ್ಸ್ ಪೇ ಮಾಡಿಲ್ಲ ಅನ್ನೋ ಆರೋಪ ಬರ್ತಾರೆ. ಕಾನೂನಲ್ಲಿ ಇರುತ್ತೆ. ಕಾನೂನಲ್ಲಿ ಏನಿದೆ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು. ಅವ್ರ ಕರ್ತವ್ಯ. ಏನು ತೊಂದರೆ ಇಲ್ಲ. ಈಗ ಒಂದು ಒಂದು ಎರಡನೇದು ಆ ವೆಹಿಕಲ್ ಇನ್ವೆಸ್ಟ್ ಕೊಡ್ತೀವಿ ಇಲ್ಲ ಬಿಲ್ ಆಫ್ ಇಲ್ಲ. ಅವೆರಡೂ ಇಲ್ಲದೆ ನಾವು ಟ್ಯಾಕ್ಸ್ ಮಾಡಕ್ಕೆ ಬರೋದಿಲ್ಲ. ಎರಡು ವೆಹಿಕಲ್. ಸೊ ಇವಾಗ ನಿಮ್ಮ ಹತ್ರ ಕಲೆಕ್ಟ್ ಮಾಡ್ತಾ ಏನು ಮಾಡಬೇಕು? ಸೊ ಇವಾಗ ನಾನೇನು ಮೆಡಿಕಲ್ ಕೊಡಬೇಕು, ತಗೋಬೇಕು. ನೀವು ಅದನ್ನು ಡಾಕ್ಯುಮೆಂಟ್ಸ್ನ ಕೊಡೋ ತನಕ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಅದು ಇವತ್ತು ಸರ್ ಒಂದು ಅರ್ಧ ಗಂಟೆ ನೀವು ಸಡನ್ ಆಗಿ ಬಂದಿದ್ದೀರಾ. ನಿಮಗೆ ಏನೇನು ವೇಟ್ ಮಾಡ್ತೀವಿ. ವೇಟ್ ಮಾಡಿ ನಾವು ಇಲ್ಲ ಒಂದು ನಿಮಿಷ ದೊಡ್ಡ ದುಡ್ಡು ಮಾಡೋ ಅವಶ್ಯಕತೆ ಇಲ್ಲ. ನಾನು ಏನು ಹೇಳ್ತೀನಿ, ನೀವು ಬಂದಿದ್ದೀರಾ, ನಿಮಗೆ ಟ್ಯಾಕ್ಸ್ ಕಟ್ಟಬೇಕು ಇಷ್ಟ ತಾನೆ. ಟ್ಯಾಕ್ಸ್ ಕಟ್ತೀನಲ್ಲ, ಇನ್ವೆಸ್ಟ್ ಮಾಡಬೇಕು. ನಮ್ಮ ಹತ್ರ ಇಲ್ಲ, ನೀವು ಕಲೆಕ್ಟ್ ಮಾಡಿ ಇನ್ವೆಸ್ಟ್. ನಾನು ಕಲೆಕ್ಟ್ ಮಾಡೋದು ಆದರೆ ನಾನೇ ಕಲೆಕ್ಟ್ ಮಾಡಿ ಕಾಲಾವಕಾಶ ಕೊಡಿ. 100% ನಾನು ಎಲ್ಲಿ ಕಟ್ತಾ ಇಲ್ಲ ಅಂತ ಹೇಳ್ತೀನಿ, ಕಟ್ತಾ ಇದ್ದೀನಲ್ಲ. ನಾನು ಕಟ್ಟಬೇಡಿ ಅಂತ ಹೇಳಿದ್ರೆ ಸರ್, ಇವಾಗ ನೀವು ಏನೇನು ಹೇಳ್ತಾ ಇದ್ದೀರಲ್ಲ, ಗಾಡಿ ಸೀಸ್ ಮಾಡೋವಂಥದ್ದು ಬಿಲ್ ಆಫ್ ಎಂಟ್ರಿ ಹೇಳ್ತಾ ಇದ್ದೀನಿ. ಅದು ಏನಾಗಿರ್ಲಿ ಸರ್, ನೀವು ನಾನು ದುಡ್ಡು ಕಟ್ಟಲ್ಲ ಅಂದ್ರೆ ನೀವು ಗಾಡಿ ಸೀಸ್ ಮಾಡ್ಕೊಂಡು ನಾನು ದುಡ್ಡು ಕಟ್ತಾ ಇದ್ದೀನಲ್ಲ, ಸೀಸ್ ಯಾಕೆ ಮಾಡ್ತೀರಾ ನೀವು? ಬಿಲ್ ಆಫ್ ಎಂಟ್ರಿ ಕೊಡಬೇಕು ಸರ್. ನೀವು ಸ್ವಲ್ಪ ರೆಸ್ಪೆಕ್ಟ್ ಆಗಿ ಮಾತಾಡಿ. ಇಷ್ಟೊಂದು ನಾನು ರೆಸ್ಪೆಕ್ಟ್ ಆಗಿ ಮಾತಾಡಿ. ಇವಾಗ ನೀವು ಗಾಡಿ ಸೀಸ್ ಮಾಡ್ತೀನಿ ಅಂತ ಯಾಕೆ? ಹೌದು, ಯಾಕಂದ್ರೆ ನಮ್ಮ ಕಮಿಷನರ್ ಹೇಳಿರೋದು. ಇಲ್ಲ ಕಮಿಷನ್ ಅಲ್ಲ, ರೂಲ್ ಏನಿದೆ ಫಾಲೋ ಮಾಡಿ. ನನ್ನ ಮನೆಯಲ್ಲಿ ಗಾಡಿ ಇದೆ, ಓಡ್ತಾ ಇಲ್ಲ. ನಾನು ರೂಲ್ಸ್ ಫಾಲೋ ನಾನು ಕಟ್ತಾ ಇದ್ದೀನಿ ಅಂತ ಕೇಳ್ತೀನಿಲ್ಲ. ನೀವು ವೇಟ್ ಮಾಡಿ, ನಿಮ್ಮ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ವೇಟ್ ಮಾಡಿ ತಗೊಂಡೋಗಿ ವೇಟ್ ಮಾಡಿ ತಗೊಂಡೋಗಿ ಟ್ಯಾಕ್ಸ್ ಈಗಲೇ ಕಟ್ತೀನಿ ಆನ್ ದ ಸ್ಪಾಟ್. ಆನ್ ದಿ ಸ್ಪಾಟ್ ಕಟ್ಟಕ್ಕೆ ಆಗಲ್ಲ ಸರ್ ನಿಮಗೆ. ಏನು ಮಾಡ್ಬೇಕು ಅದು ನೀವೇ ಮಾಡ್ತೀನಿ. ನಾನು ಗೈಡ್ ಮಾಡಿದ್ದೀನಲ್ಲ ಸರ್, ಇನ್ವಾಯ್ಸ್ ಇಲ್ಲಿ ಮೀಡಿಯಾ ಮುಂದೆ ಹೇಳಿ ಏನು ಗೈಡ್ ಮಾಡ್ತಿದ್ವಿ. ನಾನು ಅವರಿಗೆಲ್ಲ ನಾನು ನಾನು ಹೇಳ್ತಾ ಇದ್ದಿಲ್ಲ, ನಾನು ಹೇಳ್ತಾ ಇದ್ದೀನಿ ಟ್ಯಾಕ್ಸ್ ಕಟ್ಟಲ್ಲ ಅಂತ ಹೇಳಿದ್ ನನಗೆ. ಟ್ಯಾಕ್ಸ್ ಈಗ ನಿಮಗೆ ಆನ್ ದ ಸ್ಪಾಟ್ ಕಟ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸ್ಪಾಟ್ ಕಟ್ಟಕ್ಕೆ ಆಗಲ್ಲ. ಅದು ಏನು ಮಾಡ್ಬೇಕು? ನಾನು ಬಿಲ್ ಆಫ್ ಎಂಟ್ರಿ ತಗೊಂಡು ಅದು ಏನು ಸರ್, ಹಿಂಗೆ ಯಾಕೆ ರಫ್ ಮಾಡ್ತೀರಾ? ನಾನು ಸಮಾಜದಲ್ಲಿ ನಾನು ಒಂದು ರೆಸ್ಪೆಕ್ಟಲ್ಲಿ ಇರೋದು ಸರ್. ಅಡಿಯಲ್ಲ ನನ್ನ ಹತ್ರ ಮಾತಾಡಿ, ನಾನು ಕೊಡ್ತೀನಿ. ನನಗೆ ಕಲ್ತನ ಗಾಡಿ ಇಲ್ವಲ್ಲ, ನಾವು ಹೇಳಿಲ್ಲ. ನಾನು ಕಟ್ತೀನಿ ಸರ್. ಯಾಕೆ ಪೋಸ್ಟ್ ಮಾಡಿ ಪ್ರೊವೈಡ್ ಮಾಡಿ ಅವರು ಮಾಡ್ತಾರೆ ಸ್ವಲ್ಪ